ರಾಮಚಂದ್ರ ಪರಸಿಡಿಲು ಬಡಿಯುವುದು ಕಾರ್ಮೋಡ ಕವಿದಿರುವುದು ವಚನದ ಮಾತಿಗೆ ಮಣಿದು ಮಸಣ ಸೇರಿದಂತಾಯ್ತೇ ರಾಮ. ಸಾಕು ಸಾಕು ಕೇಳಲಾರೆ ಕೈಕಾ. ರಾಮನನ್ನು ವನವಾಸಕ್ಕೆ ಹೋಗೆಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಕೋಮಲ ಹೃದಯನಾದ ರಾಮನಿಗೆ ಈ ವಿಷಯವು ತಿಳಿದರೆ ಹಬ್ಬ ಎಷ್ಟೊಂದು ನೊಂದಿಕೊಳ್ಳುವನು. ನೊಂದುಕೊಳ್ಳಲಿ ಬಿಡಿ. ಈ ಅಯೋಧ್ಯೆಯ ಜನರು ಪರಿಪರಿಯಾಗಿ ಆಡಿಕೊಳ್ಳುವರು. ಆಡಿಕೊಳ್ಳಲಿ. ನನ್ನ ಮಾತನ್ನು ಕೇಳು ಕೈಕಾ. ರಾಮನ ವನವಾಸವನ್ನು ತಪ್ಪಿಸು. ಸಾಧ್ಯವಿಲ್ಲ ಕೈಕಾ. ರಾಮನ ಮೇಲೆ ನಿನಗೆ ಇಷ್ಟೊಂದು ಹಠ, ಇಷ್ಟೊಂದು ಛಲ. ಛಲವು ರಾಮನಳು ಬೇಡ ಲಾಲನೆ ದಯದಿಂದ ನೋಡ. ಛಲವು ರಾಮನಳು ಬೇಡ ಲಾಲನೆ ದಯದಿಂದ ನೋಡ. ಬಿಡು ನೀ ಕೋಪವ ರಾಮನು ಬಿಡು ನೀ ಕೋಪವ ರಾಮನು ಕರವ ಮುಗಿವೆ ನೋಡು. ಕರವ ಮುಗಿವೆ ನೋಡು. ಕೆಲವು ರಾಮನಳು ಬೇಡ ಲಾಲನೆ ದಯದಿಂದ ನೋಡ. ಕೈಕಾ. ಓಡು ನೀ ಭಾರತಗೆ ರಾಜವ ದೇವಿ ದೇವಿ ಕೈಕಾ. ಓಡು ನೀ ಭಾರತಗೆ ರಾಜ್ಯವ ಉಳಿಸೋ ರಾಮನ ವನವಾಸವ. ಕೈಕಾ.
ಉಳಿಸೋ ರಾಮನ ವನವಾಸವ ಸತ್ಯ ಧರ್ಮಾತ್ಮನ ಸುಗುಣಾಭಿರಾಮನು ಚೆಲವೋ ರಾಮನಳು ಬೇಡ ತನನೇ ದಯದಿ ಚೆಲವೋ ರಾಮನಳು ಬೇಡ. ಕೈಕ, ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡುತ್ತೇನೆ. ಆದರೆ ನನ್ನ ಮುದ್ದು ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ. ಇದೋ ನಿನಗೆ ಕರಮುಗಿದು ಬೇಡಿಕೊಳ್ಳುತ್ತೇನೆ. ಪ್ರಾಣೇಶ್ವರ, ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮನಿಗೆ ವನವಾಸವು, ಭರತನಿಗೆ ಪಟ್ಟಾಭಿಷೇಕವು ಇದು ಶತಸಿದ್ಧವು. ಕೈಕ, ರಾಮನಲ್ಲಿಟ್ಟಿದ ಪ್ರೀತಿ ವಿಶ್ವಾಸಗಳು ಏನಾದವು? ಏನಾದವೆ? ಎಲ್ಲ ನಿಮ್ಮ ಕಪಟ ನಾಟಕದಲ್ಲಿಯೇ ಮಾಯವಾಗಿ ಹೋದವು. ಛೀ ಕುಲಘಾತಕಿ, ನನ್ನದು ಕಪಟ ನಾಟಕವೋ? ನಾನು ನಿನ್ನಲ್ಲಿಟ್ಟಿದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಚಿತ್ತವಾಯಿತು. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನೇ ನುಂಗಲು ಬಂದಿರುವ ಮಹಾಮಾರಿ. ಪ್ರಾಣೇಶ್ವರ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು. ಮಹಾರಾಜನಿಗೆ ಜಯವಾಗಲಿ. ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಕಲವು ಸಿದ್ಧವಾಗಿರುವುದು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ನಿಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವರು. ಸುಮಂತ್ರ, ಮಹಾರಾಜರು ಕೂಡ ಅದೇ ಆಲೋಚನೆಯಲ್ಲೇ ಇರುವರು. ನೀನು ಜಾಗೃತಿಯಾಗಿ ಹೋಗಿ ಶ್ರೀರಾಮಚಂದ್ರ ಬಹುಬೇಗನೆ ಇಲ್ಲಿಗೆ ಬರಮಾಡು. ಮಹದಾಜ್ಞೆ ತಾಯಿ. ಬೇಡ ಕೈಕ, ಬೇಡ. ನನ್ನ ರಾಮಚಂದ್ರನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ರಾಮನು ಇಲ್ಲಿಗೆ ಬರಲೇಬೇಕು, ವಿಚಾರವು ತಿಳಿಯಲೇಬೇಕು. ಛೀ, ದೂರ ತೊಲಗು ರಾಕ್ಷಸಿ. ನನ್ನ ಅವಯವಗಳನ್ನು ವಯೋಧರ್ಮವನ್ನು ಮರೆತು ಬೇರೆ ಮೀರಿ ಹೋಗುತ್ತಿವೆ. ಹಸ್ತವು ಶಸ್ತ್ರದ ಕಡೆಗೆ ನುಗ್ಗುತ್ತಿದೆ. ರಘುಕುಲ ವಂಶಕುಲ ಘಾತಕಿಯಾದ ನಿನ್ನನ್ನು ಕ್ಷಣ ಮಾತ್ರವೂ ಈ ಭೂಮಿಯ ಮೇಲೆ ಇರಗುಡಲಾರೆ. ಸಮಾಧಾನರಾಗಿ ಜನಕ. ರಾಮಚಂದ್ರ, ಸಮಾಧಾನರಾಗಿ ಜನಕ, ಸಮಾಧಾನರಾಗಿ. ಅಮ್ಮ, ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ನಿಮ್ಮ ಜನಕನು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ತಂದೆಯವರು ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾದೆ ಇಷ್ಟೊಂದು ದುಃಖಿಸುತ್ತಿರುವರು. ಏನು ಹೇಳು ತಾಯಿ, ಅದನ್ನು ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಎಷ್ಟು ಹೊತ್ತು ತಂದೆಯ ಪರೀಕ್ಷೆಯಾಯಿತು, ಇನ್ನು ನಿನ್ನ ಪರೀಕ್ಷೆಯು. ನಿನಗೆ ಏಕೆ ಬೇಕು ಆ ವಿಚಾರವು? ಬಿಡು ಅಮ್ಮ. ಎಂದೂ ಈ ರೀತಿ ನನ್ನಲ್ಲಿ ನೀನು ಅನುಮಾನ ಪಟ್ಟವಳಲ್ಲ ತಾಯಿ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಸೂರ್ಯ ದೇವ ನಾನೇ ಹೇಗೂ ನಡೆಸಿಕೊಡುತ್ತೇನೆ. ಹಾಗಾದ್ರೆ ಕೇಳು. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನೇ ನಾನೀಗ ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡಿದೆ ತಾಯಿ? 1ನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಅಮ್ಮ, ಈ ಒಂದಲ್ಪದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ ತಾಯಿ?
ಭರತನಾರು ನಾನಾರು, ನಮ್ಮಿಬ್ಬರಲ್ಲಿ ಯಾರಾಡಿದರೆ ಈ ನೆಲವನ್ನು? ಮುನ್ನ ಶತಕೋಟಿ ರಾಯರಾಡಿದ ಈ ನೆಲವನ್ನು ನಮ್ಮ ಹಿಂದಿನವರಂತೆ ನಾವು ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲಮ್ಮ. ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ತಮ್ಮ ಎರಡನೇ ವರ ಯಾವುದು ತಾಯಿ? ಎರಡನೇ ವರಕ್ಕೆ ನೀನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ